ಎಸ್ 85. ಈ ಸಮಯಕ್ಕೆ ಸರಿಯಾಗಿರ್ಬೇಕಾದನು ನನ್ನ ಪ್ರೀತಿಯ ನೆಚ್ಚಿನ ಶಿಷ್ಯ ಬಸು. ಬಸು ಬಸು ಹೇಳು ಹೇಳು. ಏ ಬಸು, ಒಂದೇ ಒಂದು ಕೆಲಸ ಮಾಡೋ. ಹೇಳು, ನೀನು ಕೇಳಿದಷ್ಟು ನಿಂಗೆ ರೊಕ್ಕ ಕೊಡ್ತೀನಿ. ಒಂದೇ ಒಂದ್ಸಲ ಹೋಗಿ ಅದೇನು ನೋಡ್ಕೊಂಬಾರೋ. ಹೋಗಿ ನೋಡ್ಕೊಂಬಾರೋ. ಬಸು ಆಯ್ತು ಗುರು, ಹೇಳು. ಯಾವುದದು ಮೃತ್ಯು? ಈ ಕಾಲ ಭೈರವನಿಗೆದುರಾದ ಮೃತ್ಯು ಯಾವುದದು? ನಾನು ನೋಡ್ತೇನೆ. ಮೃತ್ಯು ಮೃತ್ಯು. ಏ ಮದ ಮುಖ ಏನಾಯ್ತು ಬರಲಿ? ಸರ್ ಬರೀ ಬನ್ನಿ ಸರ್. ನಾನು ಹಾಗೆ ನಿಮಗೆ ಹೇಳಿಲ್ಲ ಈ ಕಾಲ ಬೆನ್ನುವುದರಿಗೆ ಯಾವ ಮೃತ್ಯು ಇರಲ್ಲಂತ. ಬಸು ಏ ಬಸು, ಏ ಬಸು, ಅಲ್ಲಿ ಹೋಗಿ ಏನಿದೆ ಅಂತ ನೋಡ್ಕೊಂಬ. ಅದು ತಗೊಂಬ. ಗುರುವಿನ ಆಸೆ. ಏ ನೋಡುವ, ಸರ್ ಪುಟ್ಟಗಳ ಏನ್ ಸರ್ ಕಾಣ್ತಾ ಇದೆಯಾ? ಇಲ್ಲ ಸರ್. ಈಗ ಇದರಲ್ಲಿ ಏನಿದೆ ಅಂತ ತಿಳಿದು ನೋಡ್ತೀನಿ. ನೋಡು ನೋಡು, ಕಿರೀಟ, ಬಂಗಾರ ಸರ. ಈಗ ನಾನು ನಿಮಗೆ ಸಮನ ಹಂಚ್ಕೊಡ್ತೀನಿ. ಏನಂತೀರಾ? ನಿನ್ ಮುಖ ನೋಡು, ತಿಳ್ಕೊ. ಈಗ ಈ ಸರ ಯಾರಿಗೆ? ಇದು ಆಮೇಲೆ ಇದು ಒಂದು ನಿಂಗೆ ನಿಂಗೆ ಆಮೇಲೆ ನಿಂಗೆ ನಿಂಗೆ ಏನು ಉಳ್ಕಲ್ಲ ಗುರು. ಏ ಬಸ್ಸು, ಈ ಗುಂಪಿ ನಾಯಕ ಯಾರು? ನಿಮ್ಮೆಲ್ಲ ಗುರು ಯಾರು? ಈ ಸಂಪತ್ತು ಯಾರು ಸೇರ್ಬೇಕು? ಜೋಡಿಸಿ. ಏ ಮುಖ, ಈಗ ಇದೆಲ್ಲ ಸಂಪತ್ತು ತಗೊಂಡು ಏನ್ ಮಾಡ್ತೀಯ? ಹೊಡಿಯೋದು ಹೊಡಿಯೋದು ಬಳಿ ಐನಾಸಿ ಇದೆ ಗೊತ್ತು. ನೀನು ಗುರು ಏನು ಇದು ಹಾ ಹುಟ್ಟಿನ ಹಾರ ಇದೆ. ಆಹಾ. ಹುಲ್ಲಿನ ಮಾರಿ ಇದೇ ದುಡ್ಡನ್ನು ತಗೊಂಡು ಈ ಶಾಲೆಗೆ ಕಾಣಿಕೆ ಕೊಡ್ತಾರೆ ಗುರು. ಬಚ್ಚು ಏನ್ ಮಾಡ್ತೀವಿ ಹೇಳು? ಏನೋ ಎಲ್ಲೋ ಹೇಳ್ತಾನಂತೆ ಅವನು.
ನಾನು ನಿನ್ನನ್ನ ನಿಮ್ಮೆಲ್ಲರನ್ನ ಒಂದು ಈ ಬಂಗಾರವನ್ನು ನನ್ನದಾಗಿ ಮಾಡ್ಕೋತೀನಿ. ತಮಾಷೆ ಕಂಡ್ರು ಏನೋ ಬಾ. ಶಿವ ಎಲ್ಲ ಹುಡುಗರು ಮುಂದೆ ಬರೋದು. ಮೃತ್ಯು ಸಿಂಗಿತ್ತು ಹೋಗ್ರಿ ಹಿಂದೆ. ಈಗ ನಿಮಗೂ ಹೊಸಿಗು ನನಗೂ ಹೊಸಿಗು. ಹೇಳಿ, ಈ ಊರಿನ ಕೊನೆಗೆ ಹೋದ್ರೆ ಒಂದು ಸಣ್ಣ ಹಳ್ಳಿ ಇದೆ. ಅಲ್ಲಿ ನನ್ನ ದೋಸ್ತಿ ಮಾರ ಇದ್ದಾನೆ. ಅವನಂತ ಕೇಳಿದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ತಾನೆ. ಯಾರು ತಗೊಂಡ್ಬರ್ತೀರಾ? ನೀನು ಸರಿ, ನಾನು ಹೇಳ್ಬೇಕು ಸರಿನಾ? ಅವರನ್ನು ಬಿಟ್ಟು ಇವನನ್ನು ಬಿಟ್ಟು ಉಳಿದವರು ಯಾರು? ಬೇಗ ಹೋಗಿ ಊಟ ತಗೊಂಬ. ಹೋಗು, ನಾನು ಬರ್ಕೋತೀನೋ ಅದು ಬಾಸು. ಅರೆ ಬಾಸು ಹೋಗದೆ ಹೋಗ್ಬಾರೋ ಹೋಗ್ಬಾ ಹೋಗ್ಬರ್ಲಿ. ನಾ ಹೇಳೋ ಮಾತನ್ನ ಗಮನ ಇಡುವ ಕೇಳಿ. ನೋಡಿ, ನಾವು ದರೋಡೆಕೋರರು. ಒಬ್ಬನನ್ನ ಬಡಿ, ಒಬ್ಬನನ್ನ ಹೊಡಿ, ಅವನನ್ನ ಕೊಲ್ಲು. ಇದಿಷ್ಟೇ ನಮ್ಮ ಸಿದ್ಧಾಂತ. ಏನಂತೀರಾ? ನನ್ನ ಮಾತನ್ನ ಗಮನವಾಗಿಟ್ಟು ಕೇಳಿ. ಈಗ ಬಸು ಊಟ ತಗೊಂಡು ಬರ್ಬೇಕಾದ್ರೆ ಅವನ ರುಂಡವನ್ನ ಚೆಂಡಾಡಿ ಬಿಡೋಣ. ಅವನ ಪಾಲಿನ ಈ ಬಂಗಾರವನ್ನ ನಮ್ಮದಾಗಿ ಮಾಡಿಕೊಳ್ಳೋಣ. ಏನಂತೀರಿ? ನೀವುಗಳು ಬೇಡ ಅಂತ ಹೇಳಿದ್ರೆ ಬಸು ಹೋಗೋ ದಾರಿಗೆ ನಿಮ್ಮನ್ನ ಕಳಿಸಬೇಕು.